ಗೈಸ್ ಪೊಲೀಸವರು ಗಾಡಿ ಅಡ್ಡ ಹಾಕ್ಬಿಟ್ಟವ್ರೆ. ಗೈಸ್ ಲೋಡ್ ಮಾಡ್ಕೊಂಡು ಹೋಯ್ತಾ ಇದೆ. ಇಲ್ಲೂ ಹಿಡ್ದಾಕೊಂಡವ್ರೆ. ಅಲ್ಲಿ ನಿಲ್ಸಿದ್ದೀನಿ ಗಾಡಿನ, ಇಲ್ಲೂ ಹಿಡ್ಕೊಂಡು ನಿಲ್ಸ್ಕೊಂಡವ್ರೆ. ಯಾಕೆ ಅಂತ ಕೇಳಿದ್ರೆ, ನಿನ್ನ ಗಾಡಿ ಅಡ್ಲಾಗಿದ್ರೆ ಇನ್ನೊಂದಷ್ಟು ಗಾಡಿ ಹಿಡಿಬೋದು ಕಣ ಅಂತಾರೆ. ಏನು ಹೇಳೋಣ ಇಂಥವ್ರಿಗೆ. ನಂದೊಂದು ಚೂರು ಚೆಕ್ ಮಾಡಿ ಸರ್ ಅಂದೆ. ನಂದೊಂದು ಕೇಸ್ ಇತ್ತು, ಚೆಕ್ ಮಾಡಿಸೋಣ ಅಂತಲೇ ಮಾಡಿಸ್ದೆ. ಒಂದು ಐತೆ ಕಣ ಕಟ್ತೀನೋ ಅಂದರು. ಇಲ್ಲ ಸರ್ ಕಟ್ಟಲ್ಲ, ಸುಮ್ಮನೆ ಚೆಕ್ ಮಾಡೋಕ್ಕೆ ಕೇಳಿದೆ. ಅಲ್ಲಿ RTO ಹೊರವ್ರೆ, ಅಲ್ಲಿ RTO ಹಿಡಿತಾವ್ರೆ. ಆ ಕಡೆ ಯೂ ಟರ್ನ್ ಹತ್ರ ಪಕ್ಕದಲ್ಲಿ ಪೊಲೀಸರು ಹಿಡಿತಾರೆ ಎರಡು ಕಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಿಕ್ ಥಾಟ್ಸ್. ಟೈಮು 10 ಗಂಟೆ 10 ನಿಮಿಷ. ಇವತ್ತು ಬುಧವಾರ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದಾಗೂ ಸ್ಟಾರ್ಟ್ ಮಾಡೋಣ ಬನ್ನಿ. ಸದ್ಯಕ್ಕೆ ಕಾಫಿ ಕುಡ್ಕೊಂಡು ಟಿಫನ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ. ಒಂದು ಪರ್ಸ್ನಲ್ ಬಾಡಿಗೆ ಇದೆ ಅಂತ ಇವಾಗ ಫೋನ್ ಮಾಡಿದರು. ಜಸ್ಟು ಡ್ಯೂಟಿ ಆನ್ ಮಾಡಿದ್ದೆ, ಮತ್ತು ಇವಾಗ ಫೋನ್ ಮಾಡಿದ್ರು. ಟಿಫನ್ ಮಾಡ್ತಾಯಿದ್ದಂಗೆ ಆಫ್ ಮಾಡ್ಬಿಟ್ಟು ಇವಾಗ ಹೋಗೋಣ. ಪಿಕಪ್ ಇರೋದು BHE ಅಲ್ಲ, ನಾಯಂಡಹಳ್ಳಿ ಹತ್ರ. ಅಲ್ಲಿಂದ ಮನ್ಸಂಕ್ರಿ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿಂದ ಎತ್ಕೋಬೇಕು JP ನಗರ ಅಂದರೆ ಅಂಜನಾಪುರದ ಹತ್ರ ಬರುತ್ತೆ. ಕಣಕುಂಟೆಯಿಂದ ಒಂದು ಸ್ವಲ್ಪ ಮುಂದೆ ಅಲ್ಲಿಗೆ ಹೋಗಬೇಕು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸದ್ಯಕ್ಕೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಪಿಕಪ್ಗೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಫಸ್ಟ್ ಪಾಯಿಂಟು 7.5 ಕಿಲೋಮೀಟರ್ ಇದೆ ಇಲ್ಲಿಂದ. ಹೋಗೋಣ ಬನ್ನಿ. ಫಸ್ಟ್ ಪಾಯಿಂಟ್ಗೆ ದೇವೇಗೌಡ ಪೆಟ್ರೋಲ್ ಬಂಕಿಂದ ಒಳಗಡೆ ಇರೋದು ಫಸ್ಟ್ ಪಾಯಿಂಟು. ಬನ್ನಿ ಹೋಗೋಣ. ಕಂಟಿನ್ಯೂ. ಚೆನ್ನಾಗಿ ಕಾಣಿಸ್ತಾ ಇದೆ ಅವಳು. ऊपर उठाओ, ऊपर उठाओ। हम उठा रहे हैं, आप उठाइए। तू उठाया सिर देता था। आइता है और के इधर इधर चढ़ जाइए। इन्हें चल चलो 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 बस फुल तलो ना बाबा तलो तलो क्या खोलिवा ಇಲ್ಲ ಫುಲ್ ಕ್ರಾಸ್ ಮಾಡೋ, पता खोले हो, ಕ್ರಾಸ್ ಮಾಡೋ ತಳು. क्रॉस मार दो। ಇನ್ನೊಂಚೂರು ತಳ್ಳೋ. आगे करूंगे मैं। पकड़ा ಹಾಂ ಬಿಡು ಸಾಕು. छोड़ दे। 8 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ಗೆ. ಹೋಗೋಣ ಬನ್ನಿ. 28 ನಿಮಿಷ ತೋರಿಸ್ತಾ ಇದೆ. ಡ್ರಾಪ್ ಇರೋದು ಕೊಳ್ಳುಂಕುಂಟೆಯಿಂದ ಮುಂದೆ ರಾಘವನಪಳ್ಳಿ. ಬನ್ನಿ ಹೋಗೋಣ. वोल्वो लेके इसमें मैसूर सैंडल से मेट्रो ले ली। ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ ಅನ್ಲೋಡ್ ಆಗಿದೆ. 2 ಗಂಟೆ ಟೈಮು. 1,000 ರೂಪಾಯಿ ಹಾಕಕ್ಕೆ ಹೇಳಿದ್ದೀನಿ, ಹಾಕ್ತಾರೆ. ಟೋಟಲು 15 ಕಿಲೋಮೀಟ್ರ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಸ್ವಂತದಿಂದ ಬಂದಿರೋದು 5 ಕಿಲೋಮೀಟ್ರ್ ಎಲ್ಲ ಸೇರಿ 20 ಓಡಿದೆ. ಬಾಡಿಗೆದು 15 ಕಿಲೋಮೀಟ್ರ್ ಓಡಿದೆ. ಪಿಕಪ್ಪಿಂದ ಫಸ್ಟ್ ಪಿಕಪ್ಪು, ಅಲ್ಲಿಂದ ಡ್ರಾಪ್ಗೆ. ಇವಾಗ ನೋಡೋಣ, ಇಲ್ಲೆಲ್ಲರೂ ಸೈಡ್ಗೆ ಹಾಕೋಣ, ಒಂದು ಟೀ ಕುಡಿಯೋಣ. ಟೈಮ್ 12 ಗಂಟೆ 1 ನಿಮಿಷ. ಬನ್ನಿ. 1,000 ಹಾಕ್ತೀನಿ ಅಂತ ಹೇಳೋರೆ, ಮೆಸೇಜ್ ಹಾಕಿದ್ದೀನಿ. ಇವಾಗ ಇಲ್ಲೆಲ್ಲರೂ ಟೀ ಕುಡಿಯೋಣ ಬನ್ನಿ. ಬೇರೆ ಯಾರು ಬರೋವರೆಗೂ ಡ್ಯೂಟಿ ಆನ್ ಮಾಡಿದ್ದೀನಿ. ನೋಡೋಣ ಬನ್ನಿ. ಗೈಸ್, ಇವಾಗ ಒಂದು ಡ್ಯೂಟಿ ಬಂದಿದೆ. 1.3 ಇದೆ ಪಿಕಪ್ಪು. ಟಾಟಾ ACಗೆ ಒಂದು ಲೋಕಲ್ ಬಂದಿದೆ. ಅಮೌಂಟು 299 ರೂಪಾಯಿ ಬಂದಿರೋದು. ಪಿಕಪ್ಪು ಇಲ್ಲೇ ಅಂಜನಾಪುರ 9th ಬ್ಲಾಕ್ ಅಂತ ಇತ್ತು. JP ನಗರ 9th ಫೇಸು ಡ್ರಾಪ್ ಇದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. 8 ಕಿಲೋಮೀಟರು. अनलोडिंग 1 किलोमीटर है क्या? ಗೈಸ್, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ನು 1.6 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ.
ಗೈಸ್ ಇವಾಗ ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಎರಡನೇ ಆರ್ಡ್ರು ಟೈಮು 1:33. ಬನ್ನಿ, ಆವಾಗಲೇ ಟೀ ಕುಡ್ದಿಲ್ಲ. ಇಲ್ಲೆಲ್ಲಾರ ಅಂಗಡಿ ಸಿಕ್ಕಿದ್ರೆ ಟೀ ಕುಡಿಯೋಣ. ಬೇರೆ ಬಾಡಿಗೆ ಬರೋವರೆಗೂ ವೆಯ್ಟ್ ಮಾಡೋಣ. ಹಲೋ ಮೇಡಮ್, ಪೋರ್ಟರ್ ಬುಕ್ ಮಾಡವ್ರೆ? ಬರ್ತಾ ಇದ್ದೀನಿ. ಗಾಡಿ ನಂಬರ್ ಚೇಂಜ್ ಇದೆ. ನಂಬರ್ ಏನಾರ ಬೇಕಾ? KA42B 3147. ಹಾಂ, ಬರ್ತಾ ಇದ್ದೀನಿ, 5 ನಿಮಿಷ. ಗೈಸ್ ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. 3 ಶೀಟ್ ಹಾಕೋರು ಪ್ಲೇಔಟು. 2 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. ಹೋಗೋಣ ಬನ್ನಿ. 2.1. ಹಲೋ ಹೇಗೆ ಕುಟ್ಟ ಲೈಜ ಹಲ್ಲು ಕ ಬೋಟ್ ಓಕೆ ಮಲೈ ಈ ಹಲ್ಲು ಕ ತಾಯಿ ನಾನು ಬೋಟ್. ಸ್ನೇಹಿತರೆ, ಟೈಮು 2:14. ಈಗ 3ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ಅನ್ಲೋಡು ಟೋಟಲ್ ಅರ್ನಿಂಗ್ಸ್ ಬಂದು 1550 ರೂಪಾಯಿ ಆಗಿದೆ. ಕಮಿಷನ್ ಹೋಗಿ ಒಂದು ಪರ್ಸ್ನಲ್ ಬಾಡಿಗೆ 1000 ರೂಪಾಯಿ, ಇದೆರಡು ಟಾಟಾ AC ಲೋಕಲ್ ಬಾಡಿಗೆ 550 ರೂಪಾಯಿ ಕಮಿಷನ್ ಹೋಗಿ 1550 ಆಗಿದೆ. ಬೇರೆ ಆರ್ಡ್ರು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡೋಣ. ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ ಬೆಳಗ್ಗೆ. ನೋಡೋಣ ಬನ್ನಿ, ಬೇರೆ ಆರ್ಡ್ರು ಎಷ್ಟೊತ್ತು ಬರುತ್ತೆ ಏನೆಲ್ಲ ಹೇಳ್ತೀನಿ. ಡೀಟೇಲಾಗಿ ಫುಲ್ ವೀಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೇನೆ. ಸ್ನೇಹಿತರೆ, ಟೈಮು 2:16. ಇವಾಗ ಒಂದು ಆರ್ಡ್ರು ಬಂದಿದೆ 457 8 ಫೀಟ್ಗೆ. ಪಿಕಪ್ ಹೋಗೋಣ. ಡ್ರಾಪ್ ಇರೋದು ಅಂಜನಾಪುರ ಅಂತ ತೋರಿಸ್ತಾ ಇದೆ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಪಿಕಪ್ಪು 1.3 ತೋರಿಸ್ತಾ ಇದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಡ್ರಾಪು ಅಷ್ಟೇ ಇರ್ಬೋದು, 1-2 ಕಿಲೋಮೀಟ್ರ್ ಇರ್ಬೋದು. ದೊಡ್ಡ ಕಲ್ಕೊಂಡು ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನು 1.8 ಕಿಲೋಮೀಟರ್. ಗೈಸ್ ಇವಾಗ 4ನೇ ಬಾಡಿಗೆ ಅನ್ಲೋಡು ಕಂಪ್ಲೀಟ್ ಆಗಿದೆ. ನೋಡೋಣ, ಬೇರೆ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಆರ್ಡ್ರು ಬರ್ತಾವೆ, ಎಲ್ಲೆಲ್ಲ ಬರ್ತಾವೆ. ಯಾವ್ದಾರು ಆರ್ಡ್ರು ಬರುತ್ತೆ, ಲೋಕಲ್ ಇಲ್ಲ ನಮ್ಮ ಮೇಲೆ ಕಡೆಗೆ ಯಾವ್ದಾರು ಬರುತ್ತೆ. ವೆಯ್ಟ್ ಮಾಡೋಣ ಬನ್ನಿ. ಗೈಸ್ 3:23 ಆಗೋಯ್ತು ಟೈಮು. ಇಲ್ಲಿ ಯಾಕೋ ಯಾವತ್ತೂ ಸೌಂಡೇ ಇರಲಿಲ್ಲ. ಇವಾಗ ಒಂದು ಸೌಂಡ್ ಆಯಿತು. 400 ಚಿಲ್ಲರೆ ಎಲ್ಚನಹಳ್ಳಿಗೆ ಎತ್ಕೊಬಿಟ್ರು. ನೋಡೋಣ, ಮುಂದೆ ಎಲ್ಲರೂ ಹೋಗ್ತಾ ಇರೋಣ ಬನ್ನಿ. ಆ ಕಡೆ ಹೋಗ್ತಾ ಇರೋಣ, ಯಾವ್ದಾರು ಬರ್ಬೋದು. ಗೈಸ್ ಪೊಲೀಸವರು ಗಾಡಿ ಅಡ್ಡ ಹಾಕ್ಬಿಟ್ಟವ್ರೆ. ಅಡ್ಡ ಹಾಕ್ಬಿಟ್ಟು ಸುಮ್ಮನೆ ಸೈಡ್ಗೆ ಹಾಕ್ಸ್ಬಿಟ್ಟು ಒಂದು 5 ನಿಮಿಷ ಕೂತಿರೋ ಗಾಡಿ ಅಂತ. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ಆ ಕಡೆಯಿಂದ ಬರ್ತಾ ಇರೋರಿಗೆ ಇವ್ರು ನಿಂತಿರೋದು ಕಾಣಬಾರ್ದು ಅಂದ್ಬಿಟ್ಟು ಸೈಡ್ಗೆ ಹಾಕ್ಸಿರ್ಬೇಕು ನಮ್ಮನ್ನ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿಲೇ ಕೂತಿರೋ ಒಂದು 5 ನಿಮಿಷ ಅಂದರು. ಅವ್ರು ಪಡ್ದವ್ರು ಹಿಡಿತವ್ರೆ. ಗೈಸ್ ಅವ್ರು ಯಾಕೆ ಅಡ್ಡಾಕಿದ್ರು ಅಂತ ನಂಗೆ ಗೊತ್ತಾಯಿತು. ಅವ್ರು ಅಡ್ಡಾಕಿದ್ದು ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತಾವಲ್ಲ, ಅವ್ರು ನಿಂತಿರೋದು ಕಾಣಿಸಿದ್ರೆ ಹಂಗೆ ಹಿಂದಕ್ಕೆ ತಿರುಗಿಸ್ಕೊಂಡು ಹೊಡೈತಾರೆ 2 ವೀಲರ್ ಅವರು. ಅದಕ್ಕೆ ನಮ್ಮ ಗಾಡಿ ಅಡ್ಲಾಗಿ ನಿಲ್ಸ್ಕೊಂಡು ಅವ್ರು ನಮ್ಮ ಗಾಡಿ ಮುಂದ್ಗಡೆ ನಿಂತ್ಕೊಂಡು ಹಿಡಿತಾಯಿದ್ರು. ಇನ್ನೊಂದು ಗುಡ್ಸ್ ಗಾಡಿ ಬಂತು, ಆ ಗಾಡಿನ ಅಡ್ಡ ಹಾಕಿದ್ರು. ಆ ಗಾಡಿನ ಸೈಡ್ಗೆ ಹಾಕ್ಸ್ಕೊಂಡ್ರು, ನನ್ನ ಹೋಗು ಅಂದರು. ನಾನು ನಿಲ್ಸಿದ ಜಾಗದಲ್ಲಿ ಈಗ ಆ ಗಾಡಿ ನಿಂತಾಯಿತು. ಒಟ್ಟಲ್ಲಿ ಅವ್ರಿಗೆ ಕಾಣಬಾರ್ದು ಅಷ್ಟೇ, ಸುಮ್ಮನೆ ಅಡ್ಡಾಕ ನಿಲ್ಸ್ಕೊಂಡ್ರು. ಡಾಕ್ಯುಮೆಂಟ್ ಫುಲ್ ನೋಡು ಇಲ್ಲ ಅವರು. ಡಾಕ್ಯುಮೆಂಟು ಪೇಪರು ಎಲ್ಲ ಐತೆ, ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೆಟ್ಟು. ಅವ್ರ ಕೈಗೆ ಕೊಟ್ಟೆ. ಇನ್ಸೂರೆನ್ಸ್ ಇದೆಯೇನೋ ಅಂದರು. ಎಲ್ಲ ಐತೆ ಸರ್ ಅಂದೆ. ಆಯಿತು, ಒಂದು 5 ನಿಮಿಷ ಗಾಡೀಲಿ ಕೂತಿರೋ ಅಂದರು. ಕೂತಿದ್ದೆ. ಆಮೇಲೆ ಬೇರೆ ಗಾಡಿ ಅಡ್ಡ ಹಾಕಿದ್ಮೇಲೆ ಹೋಗು ಅಂದರು. ಬಂದೆ ಅಷ್ಟೇ ಗೈಸ್. ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಳ್ಳಿ, ಯೂನಿಫಾರ್ಮ್ ಹಾಕೊಳ್ಳಿ. ನಮ್ಮ ಖಾಲಿ ಗಾಡಿ ಸದ್ಯಕ್ಕೆ ನೋಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಲೆಂತ್ ಇರಬಾರ್ದು ಅವ್ರು ಇದ್ರಾಗ ಅಷ್ಟೇ. ಲೆಂತು ಹಿಂದಗಡೆ ಯಾವುದೂ ಕಾಣ್ಬಾರ್ದು. ಸದ್ಯಕ್ಕೆ ಬೇರೆ ಕಡೆ ಹೋಗೋಣ ಬನ್ನಿ. ಅಲ್ಲೂ ಕೂತಿದೆ 5 ನಿಮಿಷ, ಯಾವುದೋ ಬಾಡಿಗೆ ಬಂದಿಲ್ಲ. ಬನ್ನಿ ಹೋಗೋಣ. ಇವಾಗ ಒಂದು ಬಾಡಿಗೆ ಬಂದಿದೆ, 5ನೇ ಬಾಡಿಗೆ. 3:39 ಟೈಮು. ಪಿಕಪ್ ಮತ್ತೆ ಅಲ್ಲೇ ಬಂದಿದೆ, ಪೊಲೀಸ್ನವ್ರು ಹಿಡಿದಿರೋ ಜಾಗದಲ್ಲಿ. ಆ ಕಡೆ ಆಪೋಸಿಟ್ ರೋಡಲ್ಲಿ ಪಿಕಪ್ ಇರೋದು. ಒಂದು 5 ನಿಮಿಷ ಮುಂಚೆ ಬಂದಿದ್ದಾರೆ, ಈಸಿ ಆಗೋದು. ಬನ್ನಿ ಇವಾಗ ಹೋಗೋಣ ಪಿಕಪ್ಗೆ. ಅಲ್ಲೇ ಲೋಕಲ್ 400 ಚಿಲ್ಲರೆ ಇರೋದು.
ಫ್ರೆಂಡ್ಸ್ ಲೋಡಿಂಗು ಕಂಪ್ಲೀಟ್ ಆಗಿದೆ. ಟಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 4.7 ಕಿಲೋಮೀಟ್ರ್ ತೋರಿಸ್ತಾ ಇದೆ ಟಾಪ್ ಲೊಕೇಶನ್ನು. ಬನ್ನಿ ಹೋಗೋಣ. ಗೈಸ್ ಲೋಡ್ ಮಾಡ್ಕೊಂಡು ಹೋಯ್ತಾ ಇದೆ. ಇಲ್ಲೂ ಹಿಡ್ದಾಕೊಂಡವ್ರೆ. ಅಲ್ಲಿ ನಿಲ್ಸಿದ್ದೀನಿ ಗಾಡಿನ, ಇಲ್ಲೂ ಹಿಡ್ಕೊಂಡು ನಿಲ್ಸ್ಕೊಂಡವ್ರೆ. ಯಾಕೆ ಅಂತ ಕೇಳಿದ್ರೆ, ನಿನ್ನ ಗಾಡಿ ಅಡ್ಲಾಗಿದ್ರೆ ಇನ್ನೊಂದಷ್ಟು ಗಾಡಿ ಹಿಡಿಬೋದು ಕಣ ಅಂತಾರೆ. ಏನು ಹೇಳೋಣ ಇಂಥವ್ರಿಗೆ. ಗೈಸ್ ಇವತ್ತು 2 ಸಲ ಹಿಡ್ದವ್ರೆ. ಆ ಕಡೆ ರೋಡಲ್ಲಿ ಅದೇ ಜಾಗ, ಆ ಕಡೆ ಸೈಡು ಹಿಡಿದ್ರು. ಆವಾಗ ಒಂದು 5-10 ನಿಮಿಷ ಕುಣಿಸ್ಕೊಂಡಿದ್ರು. ಆಮೇಲೆ ಹೋಗು ಅಂದರು. ತಿರ್ಗಾ ಹೋಯ್ತಾ ಇದೆ, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬಾಡಿಗೆ ಬೀಳ್ತೊಂಬಿಟ್ಟು ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಅದೇ ರೋಡಲ್ಲಿ ಬಂದೆ. ಈಗ ಈ ಕಡೆ ಅಡ್ಡಾಕಿದ್ರು. ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ತಗೋಗಿ ಕೈ ಕೊಟ್ಟೆ. ಯಾಕೋ ನೀನು ಕೇಳ್ದೇನ ಡಾಕ್ಯುಮೆಂಟ್ಸ್ ಅಂತಾರೆ. ಕೇಳ್ತಿರಲ್ಲ ಅಂದ್ಬಿಟ್ಟು ತಗೊಬಂದೆ ಅಂದರೆ ಪಕ್ಕದಲ್ಲಿ ನಿಲ್ಸ್ಕೊಬಿಟ್ಟು ಒಂದು ಬೈಕ್ ಅಡ್ಡಾಕಿದ್ರು. ಅಲ್ಲಿ ಆ ಬೈಕ್ ನಂಬರ್ ಹೇಳು ಅಂತಾರೆ ಕೇಸ್ ಚೆಕ್ ಮಾಡೋಕ್ಕೆ. ಹೇಳ್ದೆ, ಅವನು ಯಾವುದೋ 26 ಕೇಸ್, 15,000 ರೂಪಾಯಿ ಐತೆ ಕೇಸ್ ಒಂದು ಬೈಕೊಂದು. ನಂದೊಂದು ಚೂರು ಚೆಕ್ ಮಾಡಿ ಸರ್ ಅಂದೆ. ನಂದೊಂದು ಕೇಸ್ ಇತ್ತು, ಚೆಕ್ ಮಾಡಿಸೋಣ ಅಂತಲೇ ಮಾಡಿಸ್ದೆ. ಒಂದೈತೆ ಕಣ ಕಟ್ತೀನಾ ಅಂದರು. ಇಲ್ಲ ಸರ್ ಕಟ್ಟಲ್ಲ, ಸುಮ್ಮನೆ ಚೆಕ್ ಮಾಡೋಕ್ಕೆ ಹೇಳ್ದೆ. ಆಮೇಲೆ ಒಂದು ಟೀಗೆ ಕುಡ್ಕೊಬರೋಗಿ ಹೋಗಿ ಅಷ್ಟೊತ್ತಿಗೆ ಟೀ ಕುಡ್ಕೊಬರೋಗು, ಆಮೇಲೆ ಬಿಡ್ತೀನಿ ಹೋಗಿ ಅಂತ. ಬಂದು ಟೀ ಕುಡಿತಾಯಿದ್ದೀನಿ. ಟೀ ಕಾಸು ಕೊಟ್ಟಿಲ್ಲ ಅವರು. ಕುಡಿತಾ ಇದ್ನಲ್ಲ, ಈ ಕಡೆ ನೋಡಿ, ಅಲ್ಲಿ RTO ಹೋದವ್ರವ್ರೆ. ಅಲ್ಲಿ RTO ಹಿಡಿತಾವ್ರೆ. ಆ ಕಡೆ ಯೂ ಟರ್ನ್ ಹತ್ರ ಪಕ್ಕದಲ್ಲಿ ಪೊಲೀಸರು ಹಿಡಿತಾರೆ 2 ಕಡೆ. ತೋರಿಸ್ತೀನಿ ರೀ ಎಲ್ಲವ್ರೆ ಅಂತ. ಅಲ್ಲವರೇ ಪೊಲೀಸವರು, ಇಲ್ಲವ್ರೆ ಈ ಕಡೆ ರೋಡಲ್ಲವ್ರೆ. ಬೈಸ್ ಏನು ಅಂದರೆ, ನಾನು ನಿಲ್ಸ್ಕೊಂಡಿದ್ದೇ ಇತ್ತು ನೋಡಿ. ಇಲ್ಲಿ ಎಷ್ಟು ಗಾಡಿ ಹಿಡಿದು ಗುಡ್ಡೆ ಹಾಕವ್ರೆ ನನ್ನ ಗಾಡಿ ಮುಂದ್ಗಡೆ. ಅದಕ್ಕೆ ಅವರು ಇಡ್ಸ್ಕೊಂಡಿದ್ದು ಗಾಡಿಗಳು ಹಿಡಿತಾ ಇರೋದು ಕಾಣಬಾರ್ದು ಅಂತ ಇಡ್ಸ್ಕೊಂಡಿದ್ರು. RTOದವರು ಅಲ್ಲೇ ಮುಂದ್ಗಡೆ ನಿಂತವ್ರು ನೋಡಿ, ಯೂ ಟರ್ನ್ ಹತ್ರ ತೋರಿಸ್ತೀನಿ. ಪೊಲೀಸವರು ಈ ಕಡೆ ಸೈಡಲ್ಲಿ ನಿಂತವ್ರೆ, ಒಳಗಡೆ ಹಿಡಿದು ಗುಡ್ಡೆ ಹಾಕೊಂಡವ್ರು. ಈಗ 10 ಗಾಡಿ. ಇವಾಗ ಹಿಂದ್ಗಡೆ ಒಂದು ಟಾಟಾ AC ಬತ್ತು, ಅದಕ್ಕೆ ನಾನು ಹೋಗಿ ಬಂದರು. ಇಲ್ಲವ್ರೆ ನೋಡಿ RTOದವ್ರು ರೈಟ್ ಸೈಡ್ ನೋಡಿ, ಜೀಪು ತೆಗಿತಾವ್ರು. ಇವಾಗ ಇಲ್ಲೇ ಹೋಯ್ತವ್ರೆ ನೋಡಿ. ಅಷ್ಟೊತ್ತಿಂದ ಹಿಡಿದ್ಬಿಟ್ಟು ಫೈನ್ ಹಾಕೋದೆಲ್ಲ ಆಯಿತು. ಇವಾಗ RTOದವ್ರು ಹೋಯ್ತವ್ರೆ. ಎಲ್ಲಿ ಹೋಯ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಅಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಪೊಲೀಸವ್ರು ಹಿಡಿತಾರೆ ಅಂದ್ಬಿಟ್ಟು ಅವ್ರು ಬಂದು ಇಲ್ಲೊಂದು ಸ್ವಲ್ಪ ಮುಂದೆ ಬಂದು ಹಾಕೊಂಡ್ರು ಸೈಡ್ಗೆ. ಗೈಸ್ ಇವಾಗ ಅನ್ಲೋಡು ಕಂಪ್ಲೀಟ್ ಆಗಿದೆ 5ನೇ ಬಾಡಿಗೆ. ನೋಡೋಣ ಬೇರೆ ಆರ್ಡ್ರ್ ಬರೋವರೆಗೂ ಇಲ್ಲೇ ಎಲ್ಲಾರು ಹಾಕೊಂಡು ವೆಯ್ಟ್ ಮಾಡೋಣ ಬನ್ನಿ ಸೈಡ್ಗೆ. ಗೈಸ್ ಇವಾಗ ಇಲ್ಲಿ ಅನ್ಲೋಡ್ ಆಯ್ತಿದ್ದಂಗೆ ಬಾಡಿಗೆ ಬಂತು. ಇನ್ನೂ ಗಾಡಿನೇ ಆಫ್ ಮಾಡಿಲ್ಲ, ರನ್ನಿಂಗೆಲ್ಲ ಬಿಟ್ಟಿದ್ದೀನಿ. 1,119 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಹೋಗೋಣ. ಡ್ರಾಪ್ ಇರೋದು ಸುಂಕುತ್ ಕಟ್ಟೆ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಬನ್ನಿ. ಇವಾಗ ಫೈಂಡಿಂಗ್ ಬೆಸ್ಟ್ ರೋಡ್ 2.4. ಬನ್ನಿ ಹೋಗೋಣ. ಗೈಸ್ ಲೋಡಿಂಗು ಕಂಪ್ಲೀಟ್ ಆಗಿದೆ. 22 ಕಿಲೋಮೀಟರ್ ತೋರಿಸ್ತಾ ಇದೆ ಸುಂಕುತ್ ಕಟ್ಟೆಗೆ. ಸುಂಕುತ್ ಕಟ್ಟೆ ಅಂತ ತೋರಿಸ್ತು, ನೋಡಿದ್ರೆ ಇದೆಲ್ಲೋ ತೋರಿಸ್ತೈತೆ ಕಗ್ಲಿಪುರದ ಹತ್ರ ತೋರಿಸ್ತಾ ಇದೆ ಗಾಯ್ಸ್. ನೋಡೋಣ ಕೇಳೋಣ ಹಿರಿಯವ್ರನ್ನ. ಮಾರ್ಬಿಟ್ಟೆ ಗಾಯ್ಸ್, ಸುಂಕುತ್ ಕಟ್ಟೆ ಅಂತ ಎತ್ಕೊಬಿಟ್ಟೆ. ಅದು ನೋಡಿದ್ರೆ ಅದೇ ಅಂತ ಕಗ್ಲಿಪುರದ ಹತ್ರ ಇರೋದಂತ. ಅವ್ರಿಗೂ ಗೊತ್ತಿಲ್ಲ, ಅವರು ಈ ಸುಂಕುತ್ ಕಟ್ಟೆ ಅಂತಲೇ ಅನ್ಕೊಂಡು ಬುಕ್ ಮಾಡವ್ರೆ. ನೋಡಿದ್ರೆ ಲೊಕೇಶನ್ ಓಪನ್ ಮಾಡಿ ನೋಡಿದ್ರೆ ಕಗ್ಲಿಪುರದಿಂದ ಮುಂದೆ ಸೋಮನಹಳ್ಳಿ ಹತ್ರ ತೋರಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಹೋಗ್ಬಿಟ್ಟು ಖಾಲಿ ಬರಬೇಕಷ್ಟೆ. ಗೈಸ್ ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು. ರೂಮ್ ಹತ್ತು ಮ್ಯಾಪ್ ಲೊಕೇಶನ್ ಹಾಕಿದ್ರೆ 31 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಏನೋ ಮಾಡೋಕ್ಕಾಗಲ್ಲ. ಇನ್ನೊಂದು ರೋಟು ಕುಂಬ್ಳಗೋಡ್ ಮೇಲೆ ಹಾಕಿದ್ರೆ 36 ತೋರಿಸ್ತಾ ಇದೆ. ಹಿಂಗೆ ಹೋಗೋಣ ಬನ್ನಿ. 31 ಕಿಲೋಮೀಟ್ರ್ ಯಾವ್ದಾರು ಆಕ್ಟಿವಿಟಿ ಬಂದರೆ ಮಾಡ್ಕೊಂಡು ಹೋಗೋಣ. ಗೈಸ್ ಒಂದು ಬಾಡಿಗೆ ಬಂದಿದೆ, ಇದಕ್ಕೆ ಹೋಗ್ಬೇಕು ಇವಾಗ ಪಿಕಪ್ಗೆ. 2.8 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ಬಂದು ಕಲ್ಗಟ್ಪುರ ಪೋಸ್ಟ್ ಆಫೀಸ್. 609 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ.
ಗೈಸ್ ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. 10 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. 690 ರೂಪಾಯಿಗೆ 10 ಕಿಲೋಮೀಟ್ರ್ ಕೊಟ್ಟವನೆ. ಬನ್ನಿ ಹೋಗ್ತಾ ಇರೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೊರಡುವ ಸಮಯ. ರೂಮ್ಗೆ 14 ಕಿಲೋಮೀಟರ್. ಕೌಂಟ್ ಮಾಡೋಣ ಇವತ್ತಿಂದು ಲೆಕ್ಕಾಚಾರ. 2277. ಹಾಂ, ಹೋಗೋಣ ಬನ್ನಿ ಇವಾಗ ರೂಮ್ ಕಡೆಗೆ. ಅಲ್ಲೇ ಎಲ್ಲರೂ ಊಟ ಮಾಡೋಣ. ಹೋಗ್ತಾನ ಎಲ್ಲರೂ ಸಿಕ್ಕರು ಮಾಡೋಣ. 2277 ಪ್ಲಸ್ 547 ಪ್ಲಸ್ 1000 ಅಲ್ಲ 1050. 3850 ಆಗಿದೆ ಅರ್ನಿಂಗ್ಸು ಟೋಟಲ್ಲು. ಅದರಲ್ಲಿ ಸದ್ಯಕ್ಕೆ 3850ರಲ್ಲಿ 89 ಅಂದರೆ ಹೋಗೋಷ್ಟರಲ್ಲಿ 90 103 ಕಿಲೋಮೀಟ್ರ್ ಓಡುತ್ತೆ. 103 ಡಿವೈಡೆಡ್ ಬೈ 12 ಇಂಟು 92 ಹಾಕಿದ್ರೆ 800 ರೂಪಾಯಿ ಡೀಸೆಲ್ ಕುಡಿದಿರುತ್ತೆ. 800 ರೂಪಾಯಿ ಡೀಸೆಲಲ್ಲಿ ಪ್ಲಸ್ 200 ರೂಪಾಯಿ ಸೇರಿಸ್ಕೊಳ್ಳಿ, 1000 ರೂಪಾಯಿ ಆಗುತ್ತೆ. 3850ರಲ್ಲಿ 1000 ರೂಪಾಯಿ ಹೋದರೆ ಉಳಿದಿದ್ದು 2850 ರೂಪಾಯಿ. ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ. ನಾಳೆ ಯಾವ್ದಾರು ಬಾಡಿಗೆ ಬಂದರೆ ಹೇಳ್ತೀನಿ. ಬಾಡಿಗೆ ಯಾವುದು ಬಂದಿಲ್ಲ ಅಂದರೆ ಇವತ್ತಿನ ಬಾಡಿಗೆ ಕತೆ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.